ಸಂತು ಅವರು ಫೈನಾಲೆವರೆಗೂ ಸರ್ವೈವ್ ಆಗಿದ್ದಾರೆ ಅಂದರೆ ಅದಕ್ಕೆ ಪ್ರಮುಖ ಕಾರಣ ಜೋಡೆತ್ತು ಥರ ಇದ್ದಂತಹ ಮತ್ತೊಬ್ಬ ನಿಮ್ಮ ಕಂಟೆಸ್ಟೆಂಟು ನಿಮ್ಮ ಹೆಸರಿನವರೇ ಹೊರತು ಸಂತೋಷ್ ಅವರು ಅಂತಕ್ಕಂಥದ್ದು ಒಂದು ಮಾತು. ಸರ್, ಫಿನಾಲೆವರೆಗೂ ತಲುಪಿದ್ದು ಸಂತು ಅಣ್ಣನ ಸಾಮರ್ಥ್ಯ, ನಮ್ಮ ಸಾಮರ್ಥ್ಯ ಎರಡು. ಆದರೆ ಫಿನಾಲೆನಲ್ಲಿ ಇಬ್ಬರೂ ಕೂಡ ಬೀನ್ ಬ್ಯಾಗಲ್ಲಿ ಕುಂತ್ಕೊಂಡು ಬಂದಿದ್ದು ಇನ್ನೊಂದು ಹೆಮ್ಮೆ. ನಮಗೂ ಆಸೆ ಇತ್ತು ಈ ಎರಡೂ ಬೀನ್ ಬ್ಯಾಗಲ್ಲಿ ಒಂದಾದರೂ ಕೈ ಸುದೀಪ್ ಅಣ್ಣನ ಜೊತೆ ಇರಬೇಕು ಅಂತ. ಬಟ್ ಅದಾಗಲಿಲ್ಲ. ದುಃಖ ಆಯಿತು. ನಾನು ಬರುವಾಗ ನಮ್ಮ ಅಣ್ಣ ಹತ್ತರು, ನಮ್ಮ ಅಣ್ಣ ಬರುವಾಗ ನಾನು ಹತ್ತದೆ, ತಡೆಯೋಕ್ಕಾಗಲಿಲ್ಲ. ಎಲ್ಲೋ ಒಂದು ಕಡೆ ಸ್ನೇಹ ಅಂತ ಬಂದಾಗ ನನ್ನ ಜೀವನದಲ್ಲಿ ಸ್ನೇಹಕ್ಕೋಸ್ಕರ ಕಣ್ಣೀರು ಹಾಕಿದ್ದು ಇದೇ ಮನೆಯಲ್ಲಿ. ನನ್ನನ್ನೊಬ್ಬರು ಪ್ರೀತಿಸ್ತಾರೆ, ನನ್ನೊಬ್ಬರು ಗೌರವಿಸ್ತಾರೆ ಅಂದರೆ ಅದು ವರ್ತೂರು ಸಂತೋಷಣ. ಆ ವ್ಯಕ್ತಿ ಸರ್, ಕಲಿಯುಗ ಕರ್ಣ ನಮ್ಮ ಅಂಬರೀಷ್ ಅಣ್ಣ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಕರ್ಣನಂತೆ ಇದ್ದವರು ನಮ್ಮ ವರ್ತೂರು ಸಂತೋಷಣ ಸರ್. ಯಾರ ಮನಸ್ಸನ್ನು ನೋಯಿಸಲಿಲ್ಲ ಸರ್. ನನಗಂತೂ ಸಿಕ್ಕಾಬಟ್ಟೆ ಸಾಥ್ ಕೊಟ್ಟರು ಸರ್. ಇವತ್ತು ನಾವಿಬ್ಬರು ಬರ್ತೀವಿ ಅಂತ ನಮಗೆ ಗ್ಯಾರಂಟಿ ಗೊತ್ತಿತ್ತು ಸರ್. ಯಾಕಂದರೆ ಅಷ್ಟು ಭದ್ರ ಮಾಡ್ಕೊಂಡು ಒಂದೊಂದು ಬೀನ್ ಬ್ಯಾಗ್ಗೆ ಒಂದೊಂದು ಬೀನ್ ಬ್ಯಾಗ್ಗೆ 6 ಮಳೆ ಹೊಡೆದಿದ್ದೆವು ಸರ್ ಅಡೀಲಿ. ಯಾರು ಕಿತ್ಕೋಬಾರ್ದು ಅಂತ, ಯಾರು ಕಿತ್ಕೋಗಕ್ಕೆ ಸಾಧ್ಯನೇ ಆಗ್ಬಾರ್ದು ಅಂತ. ಬಟ್ ದೇವರು ಕೂಡ ನಮ್ಮನ್ನ ಹಂಗೆ ಸಪೋರ್ಟ್ ಮಾಡಿದ್ರು ಸರ್. ಒಂದು ಕ್ಷಣ ನಾಮಿನೇಷನ್ ಅಂತ ಬಂದಾಗ ಇಬ್ಬರು ಹೋಗ್ಬೇಕಾಗುತ್ತೆ. ಅವತ್ತು ಭವಿಷ್ಯ ನಿಮ್ಮಿಬ್ಬರಲ್ಲಿ ಯಾರು ಎದ್ದೋಗ್ತೀರ ಫಸ್ಟು, ಅವರು ಒಂದು ಸ್ನೇಹಕ್ಕೋಸ್ಕರ ತ್ಯಾಗ ಮಾಡಿ ಅಂದಿದ್ರೆ ನಾನು ಎದ್ದೋಗ್ಬಿಡ್ತಿದ್ದೆ ಸರ್. ನಾನು ಆಲ್ರೆಡಿ ರೆಡಿಯಾಗಿ ಕೂತಿದ್ದೆ ಸರ್, ನಮ್ಮ ಅಣ್ಣ ಗೆದ್ಕೊಂಬರಲಿ ಅಂತ. ಸರ್, ಗಳಿಸೋದೇನಿಲ್ಲ ಸರ್. ಈಗ ನೀವು ಕೊಟ್ಟಿದ್ದೆಲ್ಲ ಅದೊಂಥರ ಗಳಿಸೋದೆ. ನಾವು ನಿಮಗೆ ಕೊಡೋದು ನೀವು ಗಳಿಸೋದೇ ಅಲ್ವ ಸರ್. ಅಷ್ಟೇ ಸರ್. ನಾನು ಗಳಿಸಿದ್ದು ಒಂದು ಸ್ನೇಹ, ಒಂದು ಪ್ರೀತಿ. ಗೆದ್ದೋ ಸರ್, ನಾವು ಗೆದ್ದೋ.